ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಫ್ಲ್ಯಾಟು ಮತ್ತು ರಾಜ್ಯ ಸರ್ಕಾರ. ಫ್ರೆಂಡ್, ನಿಮಗೆ ಈಗ ವಿಷಯ ತಿಳಿಸ್ತಾ ಇರೋದು ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರ 5% ಬಡ್ಡಿ ಸಹಾಯಧನ ಅನೌನ್ಸ್ ಮಾಡಿತ್ತು. ಏನು ಬ್ಯಾಂಕ್ನಲ್ಲಿ ಲೋನ್ ಮಾಡಿಸ್ಕೊಂಡವ್ರಿಗೆ ನಾವು ಸರ್ಕಾರದಿಂದ 5% ಬಡ್ಡಿ ಸಹಾಯಧನ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿತ್ತು. ಹಾಗಾಗಿ ನಿಮಗೆ ಬಡ್ಡಿ ಸಹಾಯಧನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ಬಡ್ಡಿ ಸಹಾಯಧನ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಿಯರಾಗಿ ತಿಳಿಸಿ ಅಂತ. ನೋಡಿ, ಈಗ ಸರ್ಕಾರದವರು ಏನೋ ಇತ್ತೀಚೆಗೆ ಖಾಸಗಿ ಬ್ಯಾಂಕ್ಗಳಲ್ಲಿ ಲೋನ್ಗಳು ತಗೊಂಡಾಗ ಈ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಸರ್ಕಾರಿ ಬ್ಯಾಂಕ್ಗಳಲ್ಲಿ ತಗೊಂಡಾಗ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶ ಇತ್ತು. ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಿವಿಲ್ ಸ್ಕೋರ್ ಇಲ್ದೇ ಏನು ಬ್ಯಾಂಕ್ನಲ್ಲಿ ಲೋನ್ ಮಾಡಿಸ್ತಾರೆ ಬಡವರು, ಅವ್ರಿಗೆ ಸಿವಿಲ್ ಸ್ಕೋರ್ ಇಲ್ದೇ ಲೋನ್ ಆಗ್ತಾ ಇರಲಿಲ್ಲ. ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಈ ವಿಷಯನ ಮುಖ್ಯಮಂತ್ರಿ ಹತ್ರ ತಿಳಿಸಿದಾಗ, ಹಿಂಗೆ ಅವ್ರಿಗೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಲೋನ್ಗಳು ಆಗ್ತಾಯಿಲ್ಲ, ಪ್ರೈವೇಟ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾಯಿದೆ, ಇದ್ರ ಬಗ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಅವರೇನೋ ವಸತಿ ಸಚಿವರು ಜಮೀರ್ ಅಹ್ಮದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ವಿಷಯ ಕೇಳಿದಾಗ ಆಗ ಅವರು ತಿಳಿಸಿದ್ದಾರೆ. ಆಗ ತಿಳಿಸಿದಾಗ ಅವರೊಂದು ತೀರ್ಮಾನಕ್ಕೆ ಬಂದಂತೆ, ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಸರಿ ಆಯಿತು, ಈಗ ನಾವು ಅವರು ಏನು ಲೋನ್ ತಗೊಂಡಿಸ್ತಾರಲ್ಲ, ಈ ಬ್ಯಾಂಕಲ್ಲಿ ಲೋನ್ ತಗೊಂಡವ್ರಿಗೆ 5%ಇಂದ 3%ವರೆಗೂ ನಾವು ಬಡ್ಡಿ ಸಹಾಯಧನ ಮಾಡೋಣ, 3% 5% ಅವರಿಗೆ ಬಡ್ಡಿ ಸಹಾಯಧನ ಮಾಡೋಣ ಅಂತ ತಿಳಿಸಿದರು. ಅದಾದಮೇಲೆ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಇಲ್ಲಿ ಏನು 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಬೆಂಗಳೂರು ಏನು ಫ್ಲ್ಯಾಟ್ಗಳು ತಗೊಂಡಿರ್ತಾರಲ್ಲ ಅಂಥವ್ರಿಗೆ ಈಗ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ಕೊಂಡಿರ್ತಾರೆ, ಖಾಸಗಿ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ಕೊಂಡಿದ್ರೆ ಸರ್ಕಾರದಿಂದ 3%ಇಂದ 5%ವರೆಗೆ ಬಡ್ಡಿ ಸಹಾಯಧನ ಇಲ್ಲಿ ಅನೌನ್ಸ್ ಮಾಡ್ತು. ಸುಮಾರು ತಿಂಗಳಿಗೆ 3,000 ರೂಪಾಯಿ EMI ಬರೋಂಗೆ. ಈಗ ಒಂದು 10 ವರ್ಷದವರೆಗೆ ಎಷ್ಟು EMI ಬರುತ್ತೆ, ನೀವು ಎಷ್ಟು ಲಕ್ಷಕ್ಕೆ ತಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಮೇಲೆ ಹೆಚ್ಚು ಕಮ್ಮಿಯಾಗಿ ನಿಮಗೆ EMI ಹಣ ನಿಮಗೆ ಬರುತ್ತೆ. 2,800 3,000 ಈ ಥರ 3,000 ಒಳಗಡೆ ನಿಮಗೆ ಈಗ EMI ಲೋನ್ಗೆ ಎಷ್ಟು ಹಾಸ್ಕೊಂಡಿದ್ರೆ ಅಷ್ಟರೊಳಗೆ ಒಂದು ತೀರ್ಮಾನ ಮಾಡಿ ನಿಮಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ. EMIಯಲ್ಲಿ 10,000 ತಂಡವ್ರಿಗೆ, 15,000 ಬಿದ್ದವ್ರಿಗೆ, ಇವೆಲ್ಲ ಒಂದು ಡಿಸೈಡ್ ಮಾಡ್ಕೊಂಡು 3,000 ಒಳಗಡೆ ನಿಮಗೆ ಸರ್ಕಾರ ಸಹಾಯಧನ ಇಲ್ಲಿ ಕೊಡುತ್ತೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡವ್ರಿಗೆ. ಇದು ಚಾಲ್ತಿಗೆ ಬಂತ ಸುಮಾರು ಇಲ್ಲಿ ಒಂದು 4 ತಿಂಗಳು 5 ತಿಂಗಳಿಂದಲೇ ಇದು ಅನೌನ್ಸ್ ಆಯಿತು. ಆದರೆ ಇದು ಕಾರ್ಯರೂಪಕ್ಕೆ ಈಗ ಬಂದಿರಲಿಲ್ಲ. ಈಗ ಸದ್ಯಕ್ಕೆ ಅನುಮೋದನೆ ಸಿಕ್ಕಿದೆ, ಅಂದರೆ ಏನು 5%ಇಂದ ಅನುಮೋದನೆ ಸಿಕ್ಕಿದೆ. ಈಗ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಿಮಗೆ ಅದು ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್, ಅವ್ರು ತಿಳಿಸ್ತಾ ಇರೋದು ಏಪ್ರಿಲ್ ತಿಂಗಳು ಒಳಗಡೆ, ಇದು ಯಾವಾಗಾರ ಆಗ್ಬೋದು, ಏಪ್ರಿಲ್ ತಿಂಗಳು ಒಳಗಡೆ ಇದು ಸದ್ಯಕ್ಕೆ ಆ್ಯಡ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನೂ ಸುಮಾರು EMI ಮಾಡಿಸ್ಕೊಳ್ಳೋ ಅಂಥವ್ರು ಇಲ್ಲಿ ಆ್ಯಡ್ ಆಗುತ್ತೆ ಅಂತಲೂ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಒಟ್ಟಿನಲ್ಲಿ ಬಡ್ಡಿ ಸಹಾಯಧನ ಏಪ್ರಿಲ್ ಒಳಗಡೆ ನಿಮಗೆ ಆಗ್ಬೋದು, ಇಲ್ಲ ಮಾರ್ಚಲ್ಲಾಗಿರ್ಬೋದು. ಏಪ್ರಿಲ್ ಒಳಗಡೆ ನಿಮಗೆ ಇದು ಅನುಮೋದನೆ ನಾಳೆ ಬಂದಿದೆ ಅಂತೆ, ಅವರಿಗೆಲ್ಲ ಲಿಸ್ಟ್ ಬಂದಿದೆ ಅಂತೆ. ಇನ್ನು ಏಪ್ರಿಲ್ ಒಳಗಡೆ ನಿಮಗೆ ಅನುಮೋದನೆ ಸಿಗ್ಬೋದು. ಏನೋ ನಿಮಗೆ 3,000 ರೂಪಾಯಿ ನೀವು ಕಟ್ಟಿರುವಂತಹ EMIಯಲ್ಲಿ 3,000 ರೂಪಾಯಿ ನಿಮಗೆ ಮಂತ್ಲಿ ಡಿಲೀಟ್ ಆಗುತ್ತೆ. 3,000 ಒಳಗಡೆ, ಇಲ್ಲಿ ಎಷ್ಟನ ಆಗಲಿ 3,000 ಒಳಗಡೆ ನಿಮಗೆ ಬಡ್ಡಿ ಸಹಾಯಧನ ಸರ್ಕಾರ ನಿಮಗೆ ತಿಳಿಸಿದೆ. ಬಟ್ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಬಡ್ಡಿ ಸಹಾಯಧನ ಬಗ್ಗೆ ನಿಮಗೆ ಯಾರೇ ಅಂತ ಅಲ್ಲ, ಸಾಲ ಲೋನ್ ಮಾಡಿಸ್ಕೊಂಡಿರೋ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ. ಫ್ರೆಂಡ್, ಮಾಡಿಸ್ಕೊಂಡಿರೋರ್ಗೂ, ಇತ್ತೀಚೆಗೆ ಮಾಡಿಸ್ಕೊಳ್ಳೋರ್ಗೂ, ಪ್ರತಿಯೊಂದು ಲೋನ್ ಮಾಡಿಸ್ಕೊಂಡವ್ರಿಗೂ ಎಲ್ಲರಿಗೂ ಸಹ ಸರ್ಕಾರ ಬಡ್ಡಿ ಸಹಾಯಧನ ಇದು ಸಿಗುತ್ತೆ ಅಂತಲೇ ತಿಳಿಸ್ಬೋದು. ಫ್ರೆಂಡ್, ಇಷ್ಟು ಏನು ಬಡವರಿಗೋಸ್ಕರ ಸರ್ಕಾರ EMI ಹೆವಿ ಆಗುತ್ತೆ ಅಂತ ಹೇಳಿ ಈ ಬಡ್ಡಿ ಸಹಾಯಧನ ಸರ್ಕಾರ ಜಾರಿ ರೂಪಕ್ಕೆ ತಂದಿದೆ. ಇನ್ನೇ ಕೆಲವೇ ತಿಂಗಳಲ್ಲಿ ನಿಮಗೆ ಅದು ಆ್ಯಡ್ ಆಗುತ್ತೆ ಅಂತ ನಾನು ತಿಳಿಸಿ. ನಮ್ಮ ಚಾನಲ್ ಇನ್ನೂ ಏನಾದರೂ ಕಮೆಂಟ್ಗಳು ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ದಾರೆ, BBMP ಬಗ್ಗೆ ಸಾಕಷ್ಟು ಜನ ಕೇಳ್ತಾಯಿದ್ದಾರೆ. ಖಂಡಿತ ಅದ್ರ ಮುಂದೆ ಮಾಹಿತಿ ತಗೊಂಡು ನಿಮಗೆ
ನಿಖರವಾದಂತಹ ಮಾಹಿತಿನ ಕೊಡ್ತೀನಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಮೆಂಟ್ ಕೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ವಿಷಯಗಳು ಚರ್ಚೆ ಮಾಡೋಕ್ಕೆ ಕಮೆಂಟ್ ಬರ್ತಾ ಇದ್ದಾವೆ ಫ್ರೆಂಡ್. ಅದ್ರ ಬಗ್ಗೆನೂ ಮೇಲೆ ಒಂದೊಂದು ವಿಷಯ ತಿಳಿಸ್ತಾ ಇರ್ತೀನಿ ಆಗಾಗ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ನಮಸ್ಕಾರ.